ಇನ್ನು ಲೋಕಸಭೆ ಗೆಲ್ಲಲು ಸಚಿವರ ಸ್ಪರ್ಧೆ ಅನಿವಾರ್ಯ ಅಂತ ಹೇಳಿದಂತ ಡಿಕೆಗೆ ಎಚ್.ಸಿ. ಮಹದೇವಪ್ಪ ಟಾಂಗ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಗೆ ಟಾಂಗ್ ಕೊಟ್ಟ ಸಚಿವ ಎಚ್.ಸಿ. ಮಹದೇವಪ್ಪ. ಲೋಕಸಭೆ ಗೆಲ್ಲಲು ಸಚಿವರ ಸ್ಪರ್ಧೆ ಅನಿವಾರ್ಯ ಅಂತ ಹೇಳಿದ್ರು ಡಿಕೆಶಿ. ಆದ್ರೆ ಸಚಿವರಿಗೆ ಲೋಕಸಭೆಗೆ ಸ್ಪರ್ಧಿಸಲು ನಿರಾಸಕ್ತಿ ಇದೆ, ಅದು ಕಂಡು ಬರ್ತಾ ಇದೆ ಎಲ್ಲ ಕಡೆಯಲ್ಲಿ. ಡಿಸಿಎಂ ಡಿಕೆಶಿಗೆ ತಿರುಗೇಟು ನೀಡಲು ಸಿದ್ದು ಆಪ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು. ಡಿ.ಕೆ. ಶಿವಕುಮಾರ್ ಕೂಡ ಗೆಲ್ಲುವ ಅಭ್ಯರ್ಥಿ, ಹಾಗಾಗಿ ಅವರು ಕೂಡ ನಿಂತ್ಕೊಳ್ಳಿ ಎಲೆಕ್ಷನ್ಗೆ ಅಂತ ಹೇಳ್ತಾ ಇದ್ದಾರೆ ಎಚ್.ಸಿ. ಮಹದೇವಪ್ಪ. ಸಚಿವರ ಸ್ಪರ್ಧೆ ಎಂದಾದ್ರೆ ಡಿ.ಕೆ.ನು ಸ್ಪರ್ಧಿಸಲಿ ಅಂತ ಇದ್ದಾರೆ ಸಿದ್ದು ಆಪ್ತರು. ಇದು ಒಂದು ರೀತಿಯಲ್ಲಿ ಡಿ.ಕೆ.ಶಿ ಮತ್ತು ಸಿದ್ದು ಬಣದ ಒಳಗಿನ ಮುಸುಕಿನ ಗುದ್ದಾಟ ಏನಿದೆ ಇದು ಬಹಿರಂಗವಾಗ್ತಾ ಇದೆ ಎಚ್.ಸಿ. ಮಹದೇವಪ್ಪರವರ ಹೇಳಿಕೆಯ ಮೂಲಕವಾಗಿ. ಎಲ್ಲೋ ಒಂದ್ ಕಡೆ ಡಿ.ಸಿ.ಎಂ ಶಿವಕುಮಾರ್ ಅವರು ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು, ನಾವು ಗೆಲ್ಲಬೇಕಂತ ಹೇಳಿದ್ರೆ ಸಚಿವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಅನಿವಾರ್ಯ ಅಂತ ಹೇಳಿದ್ರು. ಈ ಮಾತಿಗೆ ಎಚ್.ಸಿ. ಮಹದೇವಪ್ಪ ಅವರು ತಿರುಗೇಟನ್ನು ನೀಡಿದ್ದಾರೆ. ಡಿ.ಕೆ.ಶಿ ಕೂಡ ಗೆಲ್ಲುವ ಕುದುರೆನೆ, ಬೇಕಿದ್ರೆ ಅವರು ಕೂಡ ನಿಂತ್ಕೊಳ್ಳಿ ಲೋಕಸಭೆಗೆ. ಯಾಕೆ ಬೇರೆ ಬೇರೆ ಸಚಿವರನ್ನ ಮಾತ್ರ ಹೇಳ್ತಾರೆ, ಡಿ.ಕೆ.ಶಿ ಕೂಡ ನಿಲ್ಲಬೇಕು ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು. ಸಚಿವರ ಸ್ಪರ್ಧೆ ಎಂದಾದ್ರೆ ಡಿ.ಕೆ.ನು ಸ್ಪರ್ಧಿಸಲಿ ಅಂತ ಹೇಳಿ ಹೊಸದೊಂದು ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ. ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ, ಸಲಹೆಯನ್ನ ಸ್ವಾಗತ ಮಾಡ್ತೀವಿ. ನಾಯಕರ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಯಾವ ನಾಯಕರು ನಿಲ್ಲಬೇಕು ಅಂತ ಹೇಳಿ. ಬೆಂಗಳೂರಿನಲ್ಲಿ ಸಂಸದ ಡಿ.ಕೆ. ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಡಿಸಿಎಂ ಸ್ಪರ್ಧಿಸಲಿ ಎಂಬ ಹೇಳಿಕೆ ವಿಚಾರ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಗೆ ಡಿ.ಕೆ. ಸುರೇಶ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾರು ನಿಲ್ಲಬೇಕು ಯಾರು ನಿಲ್ಲಬಾರ್ದು ಅನ್ನುವುದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಚ್.ಸಿ. ಮಹದೇವಪ್ಪರ ಹೇಳಿಕೆ ಏನಿದೆ ಇದನ್ನು ನಾವು ಸ್ವೀಕರಿಸ್ತೇವೆ, ಆದ್ರೆ ಯಾರು ನಿಲ್ಲಬೇಕು ಯಾರು ನಿಲ್ಲಬಾರ್ದು ಅನ್ನುವುದನ್ನ ನಾವು ನೀವು ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ, ಬದಲಿಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಡಿ.ಕೆ. ಸುರೇಶ್ ರವರು. ನಾಯಕರ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬೆಂಗಳೂರಿನಲ್ಲಿ ಸಂಸದ ಡಿ.ಕೆ. ಸುರೇಶ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಎಚ್.ಸಿ. ಮಹದೇವಪ್ಪ ಅವರು ಒಳ್ಳೆಯ ಸಲಹೆಯನ್ನೇ ಕೊಟ್ಟಿದ್ದಾರೆ, ಸಲಹೆಯನ್ನ ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಲವತ್ತು ವರ್ಷ ಆಯ್ತು ರಾಜಕೀಯಕ್ಕೆ ಬಂದು, ಇಷ್ಟು ನೂರಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ. ಸರ್ವೆ ಮಾಡ್ಬಿಟ್ಟು ನನ್ನ ಹೆಸರು ಜನಗಳ ಬಾಯಲ್ಲಿದೆ ಅಂತ ಹೇಳ್ಬೇಕಾ? ಆ ಪರಿಸ್ಥಿತಿ ಬಂದಿದೆ ನನ್ನ ಲೀಡರ್ಶಿಪ್ಪು. ಐ ಹ್ಯಾವ್ ಎಸ್ಟಾಬ್ಲಿಷ್ಡ್ ಅಂಡ್ ರೆಕಗ್ನೈಸ್ಡ್ ಥ್ರೂಔಟ್ ದಿ ಸ್ಟೇಟ್ ಇನ್ ಮೈ 40 years of struggle on social justice, development and democracy. ನೋಡಿ, ಸಾಮಾಜಿಕ ನ್ಯಾಯ, ಹಕ್ಕುಗಳು, ಹೋರಾಟಗಳು, ಸಂವಿಧಾನದ ಆಸೆಗಳ ಪರವಾಗಿ ನೂರಾರು ಚಳುವಳಿಗೆ ಹೋಗಿ ಹೋರಾಟ ಮಾಡಿರೋನು. ಸರ್ವೆ ಮಾಡ್ಬಿಟ್ಟು ಹೆಸರಿದೆ ಅಂತ ಹೇಳಿಸ್ಕೋ ಪರಿಸ್ಥಿತಿ ನಮ್ಗೆ. ಮತ್ತೆ ಡಿಸಿಎಂ ಅವರು ಸ್ಪರ್ಧೆ ಮಾಡ್ಬೇಕಂತ ಮಹದೇವಪ್ಪನವರು ಹೇಳಿದ್ರು ಲೋಕಸಭಾ ಚುನಾವಣೆಯಲ್ಲಿ. ಸರ್, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀನಿ. ಅದನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ. ಸರ್, ಸಿಎಂ ಮತ್ತೆ ಡಿಸಿಎಂ ಅವರು ಸ್ಪರ್ಧೆ ಮಾಡ್ಬೇಕಂತ ಮಹದೇವಪ್ಪನವರು ಹೇಳಿದ್ರು ಲೋಕಸಭಾ ಚುನಾವಣೆಯಲ್ಲಿ. ಸರ್, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀನಿ. ಅದನ್ನ ಪಕ್ಷದ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಆನಂದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಾಗ್ತಿದೆ ಕಾಂಗ್ರೆಸ್ ಒಳಗಡೆ? ಒಂದ್ ರೀತಿ ಮುಸುಕಿನ ಗುದ್ದಾಟ ಇಲ್ಲಿ ನಿರ್ಮಾಣಗೊಂಡಿದೆ. ಒಂದ್ ಕಡೆಯಲ್ಲಿ ಡಿ.ಕೆ.ಶಿ ಹೇಳ್ತಾರೆ ನಾವು ಗೆಲ್ಲಬೇಕು ಅಂತ ಇದ್ರೆ ಈಗಿನ ಶಾಸಕರು ಕೂಡ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಮಹದೇವಪ್ಪ ಅವರು ಟಾಂಗ್ ಕೊಟ್ಟಿರುವಂತದ್ದು. ಇದೀಗ ಸುರೇಶ್ ಅವರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಆನಂದ್? ಖಂಡಿತವಾಗ್ಲೂ ಕಾರ್ತಿಕ್, ಲೋಕಸಭೆ ಚುನಾವಣೆಗೆ ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ವಿಚಾರ ಏನಿದೆ ಇದು ಸಿದ್ದರಾಮಯ್ಯನವರ ಬಣ, ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ವಿಚಾರದಲ್ಲಿ ಸಾಕಷ್ಟು ಒಂದು ಜಟಾಪಟಿನೂ ಕೂಡ ನಡೀತಾ ಇದೆ. ಮೊದಲಿಂದಲೂ ಕೂಡ ನಾವು ಲೋಕಸಭೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಸಚಿವರು ಹಿಂದೇಟು ಹಾಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಮೊನ್ನೆ ಕೆಪಿಸಿಸಿಯಿಂದ ಒಂದು ಸರ್ವೆನ ರಿಪೋರ್ಟ್ ಅನ್ನ ರೆಡಿ ಮಾಡಿ ಅದು ಎಐಸಿಸಿಗೆ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಕೆಲವು ಸಚಿವರ ಹೆಸರುಗಳು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇವರ ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಎಚ್.ಸಿ. ಮಹದೇವಪ್ಪ ಅವರನ್ನ
ಕಣಕ್ಕಿಳಿಸಬೇಕು, ತುಮಕೂರದಿಂದ ಜಿ ಪರಮೇಶ್ವರ್ ಅವರನ್ನ ಕಣಕ್ಕಿಳಿಸಬೇಕು, ಜೊತೆಗೆ ಕೋಲಾರದಿಂದ KH ಮುನಿಯಪ್ಪ ಅವರನ್ನ, ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ, ಬಳ್ಳಾರಿಯಿಂದ ಬಿ ನಾಗೇಂದ್ರ ಈ ರೀತಿ ಸಚಿವರನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ನಾವು ಗೆಲುವು ಸುಲಭವಾಗಿ ಪಡೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರವನ್ನ DK ಶಿವಕುಮಾರ್ ಅವರು ಹಾಕಿರ್ತಕ್ಕಂಥದ್ದು. ಜೊತೆಗೆ KPCC ಇಂದ ತಯಾರಾಗಿರ್ತಕ್ಕಂಥ ಒಂದು ಸರ್ವೆ ರಿಪೋರ್ಟ್ ನಲ್ಲೂ ಕೂಡ ಆ ಹೆಸರುಗಳು ಉಲ್ಲೇಖ ಆಗಿರ್ತಕ್ಕಂಥದ್ದು. ಈ ವಿಚಾರ ಗೊತ್ತಾಗ್ತಿದ್ದಂತೆ ಎಲ್ಲ ಒಂದು ಸಚಿವರು, ದಲಿತ ನಾಯಕರು ಪ್ರಮುಖವಾಗಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಆದರೂ ಕೂಡ DK ಶಿವಕುಮಾರ್ ಅವರು ಈ ಸಚಿವರನ್ನ ಲೋಕಸಭೆ ಎಲೆಕ್ಷನ್ಗೆ ಕಳಿಸಬೇಕು ಅನ್ನೋ ಒಂದು ಭಾರಿ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಈ ವಿಚಾರವಾಗಿ AICC ನಾಯಕರ ಜೊತೆನೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ನೆನ್ನೆ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ SC ಮಹದೇವಪ್ಪ ಅವರು DK ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಸ್ಪರ್ಧೆ ಮಾಡದಿದ್ರೆ CM DCM ಅವರು ಸ್ಪರ್ಧೆ ಮಾಡಲಿ, ಅದಕ್ಕೆ ಒಳ್ಳೆ ಕ್ಷೇತ್ರ ಕೂಡ ಹುಡುಕೊಳ್ಳಿ ಅನ್ನೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಪ್ರಬಲರಾಗಿದ್ದಾರೆ, ಅವರು ಬೇರೆ ಒಂದು ಕ್ಷೇತ್ರದಿಂದ ಕಣಕ್ಕೆ ಇಳಿಲಿ ಅನ್ನೋ ಒಂದು ತಿರುಗೇಟನ್ನ HD ಮಹದೇವಪ್ಪ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಸಚಿವರ ಸ್ಪರ್ಧೆ ವಿಚಾರ ಏನಿದೆ ಇದು ಒಂದು ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಮೊನ್ನೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ಈ ವಿಚಾರಗಳು ಪ್ರಸ್ತಾಪ ಆಗಿತ್ತು. ಸಚಿವರನ್ನ ಅಖಾಡಕ್ಕೆ ಇಳಿಸಲೇಬೇಕು ಅಂತ DK ಶಿವಕುಮಾರ್ ಅವರು ಸ್ಕ್ರೀನಿಂಗ್ ಕಮಿಟಿ ಮುಂದೆನೂ ಕೂಡ ತಮ್ಮ ಅಭಿಪ್ರಾಯವನ್ನ ಮಂಡನೆ ಮಾಡಿದ್ರು. ಆದ್ರೆ ಇದಕ್ಕೆ ಎಲ್ಲ ಸಚಿವರು ಕೂಡ ತೀವ್ರವಾದಂತಹ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕ್ತಕ್ಕಂಥ ಒಂದು ಪ್ರಯತ್ನನೂ ಕೂಡ ಇದಾಗಿದೆ ಅನ್ನೋ ಒಂದು ಮಾತುಗಳು ಕೇಳ್ಪಡ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣವನ್ನ ಲೋಕಸಭೆ ಎಲೆಕ್ಷನ್ಗೆ ಕಳಿಸಿದ್ರೆ ಮುಂದೆ ತಾವು CM 2.5 ವರ್ಷ ನಂತರ ತಾವು CM ಆಗ್ತಕ್ಕಂಥ ಒಂದು ರೇಸ್ ನಲ್ಲಿ ಮುಂಚೂಣಿಗೆ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರನೂ ಕೂಡ DK ಶಿವಕುಮಾರ್ ಅವರು ಹಾಕೊಂಡಿರ್ತಕ್ಕಂಥದ್ದು. ಸದ್ಯ DK ಶಿವಕುಮಾರ್ ಅವರ ಪ್ಲಾನ್ ಚೆಕ್ ಮೇಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಆಪ್ತರು ಮಾಡ್ತಾ ಇದ್ದಾರೆ.